ಕೌಸಲ್ಯಾಯ ಲಸುತಮಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರಿಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಗರುಡ ರಾಮನನ್ನ ಶುಶ್ರೂಷೆಗೈದು ಹೋಗಿ ಬರ್ತೇನೆ ಅಂತ ಹೇಳಿ ಹೊರಟ. ಇತ್ತ ಕಪಿಗಳು ತಕ್ಷಣವೇ ಮರದ ದಿಮ್ಮಿ ಬೆಟ್ಟ ಕಲ್ಲು ಬಂಡೆಗಳನ್ನ ಹೊತ್ತು ಜೋರಾಗಿ ಘರ್ಜಿಸತೊಡಗಿದವು. ಕಪಿಸಿಂಹರ ಈ ಸಿಂಹನಾದವನ್ನ ಕೇಳಿ ರಾವಣ ಮತ್ತು ರಾವಣಿ, ಇಂದ್ರಜಿತ್ ಮತ್ತು ರಾವಣ ಇಬ್ರೂ ಕೂಡ ಅಸ್ತ್ರಮೋಕ್ಷಂ ವಿನಿಶ್ಚಿತ್ಯ, ಅಸ್ತ್ರವನ್ನೇ ಬಿಟ್ಟು ಇವರನ್ನ ಹಿಂದೆ ಹಿಮ್ಮೆಟ್ಟಿಸಬೇಕು ಅಂತ ಚಿಂತಿಸಿ ತ್ರಸ್ತೌ ಅಭೂತಾಂ. ತ್ರಸ್ತೌ ಅಂದ್ರೆ ತ್ರಸ್ತರಾದರು, ಆಯಾಸಗೊಂಡರು, ಹೆದರಿದರು ಅಂತ ಅರ್ಥ. ರಾವಣ ಮತ್ತು ರಾವಣಿ ಇಬ್ಬರೂ ಕೂಡ ಕಪಿಗಳಲ್ಲಿ ಶ್ರೇಷ್ಠರೆನಿಸಿದವರ ಭಯಾನಕವಾದ ಸಿಂಹನಾದವನ್ನ ಕೇಳಿ ಅಸ್ತ್ರವನ್ನ ಬಿಡುವ ನಿರ್ಧಾರವನ್ನ ಮಾಡಿ ಹೆದರಿ, ಅಂದ್ರೆ ಒಂದು ಕಡೆಯಿಂದ ಸುಗ್ರೀವ ತಪ್ಪಿಸಿಕೊಂಡ ಕುಂಭಕರ್ಣನ ಕೈಯಲ್ಲಿದ್ದಾಗ, ಈಗ ಇಂದ್ರಜಿತ್ನ ಕೈಯಿಂದ ಸಂಹೃತರಾದ್ರೂ ಅಂತನ್ನುವ ಹಾಗೆ ಇದ್ದ ಇಡೀ ಕಪಿಸೇನೆ ಮತ್ತೆ ಮೊದಲಿಗಿಂತ ಅತ್ಯಂತ ಹೆಚ್ಚು ತೀಕ್ಷ್ಣವಾಗಿ ಖಾರವಾಗಿ ತಮ್ಮ ಪ್ರತಿಕ್ರಿಯೆಯನ್ನು ತೋರ್ತಾವೆ ಅಂತನ್ನುವ ಯೋಚನೆಯಿಂದಲೇನೆ, ಯಾಕೆಂದ್ರೆ ಅವರಿಗೆ ಯುದ್ಧದಲ್ಲಿ ನಿಯಮಗಳೇ ಇಲ್ಲ. ನಾವು ಆಹಾರ ಅಂತಂದುಕೊಂಡವುಗಳೇ ನಮ್ಮನ್ನ ನುಚ್ಚು ನೂರು ಮಾಡುತ್ತಾವೆ ಅಂತಂದಾಗ ಆ ಭಯಕ್ಕೆ ತತ್ತರಿಸಿ ಹೋದ್ರು. ಆಕರಣ್ಯ ಲ್ಯಪ್ರತ್ಯಾಂತಮವ್ಯಯಂ ಕಪಿಸಿಂಹಾನಾಂ ಕಪಿಷು ಸಿಂಹಾಃ ಕಪಿಸಿಂಹಾಃ ತೇಷಾಂ ಕಪಿಸಿಂಹಾನಾಂ ಸಿಂಹನಾದಂ ಸಿಂಹಸ್ಯ ನಾದ ಇವ ನಾದಃ ಯಸ್ಯ ಸಹ ಸಿಂಹನಾದಃ ಅಲ್ಲ ಸಿಂಹಸ್ಯ ನಾದ ಇವ ನಾದಃ ಸಿಂಹನಾದಃ ತಂ ಸಿಂಹನಾದಂ ಭಯಾನಕಂ ದ್ವಿತೀಯ ಏಕ ಅಸ್ತ್ರಮೋಕ್ಷಂ ದ್ವಿತೀಯ ಏಕ ವಿನಿಶ್ಚಿತ್ಯ ಲ್ಯಪ್ರತ್ಯಾಂತಮವ್ಯಯಂ ತ್ರಸ್ತೌ ರಾವಣ ರಾವಣಿ ಎರಡು ಕೂಡ ಪುಲ್ಲಿಂಗ ಪ್ರಥಮ ದ್ವಿವಚನ. ತ್ರಸ್ತೌ ಹೆದರಿದವರಾದರು, ರಾವಣ ರಾವಣಿ, ರಾವಣಶ್ಚ ರಾವಣಿಶ್ಚ ರಾವಣ ರಾವಣಿ. ರಾವಣಿ ಅನ್ನೋದು ದ್ವಿವಚನದ ಶಬ್ದ. ಭೂಷಣ್ ಅವ್ರು ಹೇಳಿ. ಆಥರ್ವಣ ವಿಧಾನೇನ ಆಥರ್ವಣ ವಿಧಾನೇನ ಹುತ್ವಾ ಹುತವಹಂ ಮುಹುಃ ಹುತ್ವಾ ಹುತವಹಂ ಮುಹುಃ ಹುತ್ವಾ ಹುತವಹಂ ಮುಹುಃ ಅದೃಶ್ಯೋ ರಥಮಧ್ಯಾಸ್ಯ ಯಯಾವಾಕಾಶವರ್ತ್ಮನ ಆಥರ್ವಣ ವಿಧಾನೇನ ಮುಹುಃ ಹುತವಹಂ ಹುತ್ವಾ ರಥಂ ಅಧ್ಯಾಸ್ಯ ಆಕಾಶವರ್ತ್ಮನ ಅದೃಶ್ಯೋ ಯಯೌ. ಅಥರ್ವ ವೇದದಲ್ಲಿ ಹೇಳಿದಂತಹ ಮಂತ್ರಗಳನ್ನ ಬಳಸಿ ಎದುರು ಇರುವಂತಹ ವ್ಯಕ್ತಿಗೆ ಆಭಿಚಾರ ಪ್ರಯೋಗದ ಮೂಲಕ ಅಗ್ನಿಯಲ್ಲಿ ಆಹುತಿಗಳನ್ನ ಕೊಟ್ಟು ರಥದಲ್ಲಿ ಕೂತು ಅದೃಶ್ಯರಾಗಿ ನಿಂತು ಆಕಾಶ ಮಾರ್ಗವಾಗಿ ಓಡಾಡಿದ ಯಾರು? ಇಂದ್ರಜಿತ್. ಆಥರ್ವಣ ವಿಧಾನೇನ ಹುತವಹಂ ಅಗ್ನಿಯನ್ನು ಮುಹುಹು ಹುತ್ವ ಮತ್ತೆ ಮತ್ತೆ ಆಹುತಿ ಕೊಟ್ಟು ಆಕಾಶವರ್ತ್ಮನ ಆಕಾಶ ಮಾರ್ಗದಲ್ಲಿ ರಥಂ ಅಧ್ಯಾಸ್ಯ ರಥವೊಂದನ್ನ ಏರಿ ಅದೃಶ್ಯ ಕಣ್ಣಿಗೆ ಕಾಣದಂತೆ ಯಯೌ ಓಡಾಡಿದ. ಅಂದ್ರೆ ಅಷ್ಟು
ನೆಲದಲ್ಲಿ ನಿಂತು ನಾವು ಅವರನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಗಿ ಬಿಟ್ಟಿತ್ತು ರಾವಣಿಯರಿಗೆ. ರಾವಣನಿಗೂ ಹೆದರಿಕೆ ಆಗಿತ್ತು, ರಾವಣನ ಮಗನಾದ ರಾವಣಿಗೂ ಕೂಡ ನೆಲದಲ್ಲಿ ಓಡಾಡುವುದೇ ಭಯ ಅನ್ನುವ ರೀತಿಯಲ್ಲಿ ಆಕಾಶ ಮಾರ್ಗದಲ್ಲೇ ಓಡಾಡ್ತಾ ಇದ್ರು. ಅಥರ್ವ ವೇದದಲ್ಲಿ ಹೇಳಿದ್ದು ಆಥರ್ವಣ. ಅಥರ್ವ ವೇದೇ ಪ್ರೋಕ್ತಂ ಆಥರ್ವಣಂ. ಆಥರ್ವಣ ಆಥರ್ವಣೇನ ಆಥರ್ವಣಂ ವಿಧಾನಂ ಆಥರ್ವಣ ವಿಧಾನಂ ಆತ್ತೇನ ಆಥರ್ವಣ ವಿಧಾನೇನ ಹುತ್ವಾ ಅಕ್ವಾ ಪ್ರತ್ಯಂತಮವ್ಯಂ ಹುತಂ ವಹತೀತಿ ಹುತವಹ ತಂ ಹುತವಹಂ ಮುಹುಃ ಅವ್ಯಯ ಅದೃಶ್ಯ ನಾದೃಶ್ಯ ಅದೃಶ್ಯ ಪುಲ್ಲಿಂಗ ಪ್ರಥಮ ಏಕ ರಥಂ ದ್ವಿತೀಯ ಏಕ ರಥಃ ರಥೌ ರಥಾಃ ರಥಂ ಅಧ್ಯಾಸ್ಯ ಲ್ಯಪ್ರತ್ಯಂತಮವ್ಯಂ ಯಯೌ ಯಾ ಪ್ರಾಪಣೆ ಲಿಟ್ ಪ್ರಥಮ ಏಕ ಆಕಾಶವರ್ತ್ಮನ ಯಯೌ ಆಕಾಶವರ್ತ್ಮನ ಆಕಾಶಃ ಏವ ವರ್ತ್ಮ ಆಕಾಶಂ ಏವ ವರ್ತ್ಮ ಆಕಾಶವರ್ತ್ಮ ತೇನ ಆಕರ್ಷವರ್ತ್ಮನ ಯಯೌ ಲಿಟ್ ಪ್ರಥಮ ಏಕ ಯಯಾವಾಕರ್ಷವರ್ತ್ಮನ ಅಂತ ಇರುವುದರಿಂದ ಅದು ವಾಂತಾದೇಶ ಸಂಧಿಯಾಗಿ ಇಲ್ಲಿ ಆ ರೂಪ ಕಾಣಿಸ್ತಿದೆ. ವಿಕ್ರಮ ಅವರು ಹೇಳ್ತೀರಾ? ವಿಕ್ರಮ್ ಭಟ್ ಅವರು. ಶರುವ ಶಂಭುವರಾತ್ ಗರ್ವಿ ಪೂರ್ವವತ್ ಸರ್ವವಾನರಾನ್ ನಾಗಭೋಗೈರ್ ದೃಢಂ ಬದ್ಧ್ವಾ ರಾವಣಂ ರಾವಣಿರ್ಯಯೌ. ಶರ್ವ ಶಂಭುವರಾತ್ ಗರ್ವಿ. ಶರ್ವ ಅಂದ್ರೆ ಕ್ರೂರನಾದ, ಮಂತ್ರ ಶರ್ವ ಅಂದ್ರೆ ಹಿಂಸಕ ಅಂತ ಅರ್ಥ, ಅಂದ್ರೆ ಪ್ರಳಯ ಕಾಲದ ಶಕ್ತಿ ಅಂತ ಅರ್ಥ. ಶರ್ವ ಶಿವನಿಗೆ ಹೆಸರು, ಶರ್ವ ಅಂದ್ರೆ ಶಿವ. ಶಂಭು ಅಂದ್ರೆ ನಮ್ಗೆ ಲೋಕದಲ್ಲಿ ಪ್ರಸಿದ್ಧವಾದ ನಾಮ, ಶಂಭು ಅಂದ್ರೆ ಶಿವ ಅಂತ. ಇದೇನ್ರಿ ಶರ್ವ ಶಂಭು ಅಂತ ಎರಡು ಶಬ್ದ ಹಾಕಿದ್ದಾರೆ ಅಂದ್ರೆ, ಶಂಭು ಶಬ್ದವನ್ನ ನೀವು ಸ್ವಲ್ಪ ಅಮರಕೋಶದಂತಹ ಸಾಮಾನ್ಯ ಲೋಕದಲ್ಲಿ ಎಲ್ಲರೂ ಬಳಸುವುದರಲ್ಲೂ ನೋಡಿದ್ರು ಶಂಭು ಸ್ವಯಂಭೂ ಅನ್ನುವ ಶಬ್ದ ಸಮಾನಾರ್ಥಕವಾದ ಪದಗಳು. ಶಂಭು ಅಂದ್ರೆ ಚತುರ್ಮುಖ ಅಂತ ಅರ್ಥ, ಬ್ರಹ್ಮದೇವ ಅಂತ ಅರ್ಥ. ಶಂಭು ಶಬ್ದಕ್ಕೆ ಮತ್ತೊಂದು ಅರ್ಥ. ಇಲ್ಲಾಂದ್ರೆ ಶರ್ವ ಶಬ್ದಕ್ಕೂ ಶಿವ, ಶಂಭು ಶಬ್ದಕ್ಕೂ ಶಿವ ಅಂದ್ರೆ ನಾರಾಯಣ ಪಂಡಿತಾಚಾರ್ಯರಿಗೆ ಶ್ಲೋಕ ಬರೀಲಿಕ್ಕೆ ಬರಲ್ವೋ ಅಂತ ಅನಿಸುತ್ತೆ. ಆದ್ರೆ ಆ ವ್ಯಾಖ್ಯಾನಕಾರರು ಕೂಡ ಅದನ್ನ ಬಿಡಿಸಿ ಬರೀತಾರೆ. ಶರ್ವ ಅಂದ್ರೆ ಶಿವ, ಶಂಭು ಅಂದ್ರೆ ಚತುರ್ಮುಖ. ಇವರಿಬ್ಬರ ವರದಿಂದ ಗರ್ವಿ, ಅತ್ಯಂತ ಗರ್ವಿಷ್ಠನಾಗಿದ್ದ ಸ್ವತಃ ರಾವಣಿ ಅಂದ್ರೆ ಇಂದ್ರಜಿತ್ತು, ಪೂರ್ವವತ್ ಮೊದಲಿನಂತೆಯೇ ಸರ್ವವಾನರಾನ್ ಎಲ್ಲ ಕಪಿಗಳನ್ನು, ಅಂದ್ರೆ ಇದು ಒಂದ್ಸರ್ತಿ ಈಗಾಗಲೇ ಕಪಿಗಳನ್ನೆಲ್ಲ ನಾಗಪಾಶದಿಂದ ಬಂಧಿಸಿ ಗರುಡನ ರೆಕ್ಕೆಯ ಅಮೃತದ ರಸ ಸೇಚನದಿಂದ ಎಲ್ಲ ಕಪಿಗಳು ಎದ್ದಿದ್ದಾರೆ ಅನ್ನುವ ಕಥೆಯನ್ನು ನಾವು ಕೇಳಿ ಮುಗಿಸಿದ್ದೇವೆ. ಮತ್ತೊಂದು ಸರ್ತಿ ಹಾಗೆ ನಾಗಪಾಶಗಳಿಂದ ನಾಗಭೋಗೈಹಿ ದೃಢಂ ಬದ್ಧ್ವಾ ಸರ್ವವಾನರಾನ್ ಎಲ್ಲ ಕಪಿಗಳನ್ನು ಕೂಡ ನಾಗಭೋಗೈಹಿ ನಾಗದ ಶರೀರಗಳಿಂದ ದೃಢಂ ಚೆನ್ನಾಗಿ ಬದ್ಧ್ವಾ ಬಂಧಿಸಿ ರಾವಣಿಹಿ ಇಂದ್ರಜಿತು ರಾವಣಂ ಯಯೌ ರಾವಣನನ್ನು ಹೋಗಿ ಸೇರಿಕೊಂಡು ಅಪ್ಪನ ಹತ್ರ ಹೇಳ್ದ, ಏನು ಯೋಚನೆ ಮಾಡಬೇಡಿ, ಈ ಸರ್ತಿ ಮತ್ತೂ ಬಿಗಿಯಾಗಿ ನಾಗಪಾಶಗಳಿಂದಲೇ ಬಂಧಿಸಿ ಬಿಟ್ಟಿದ್ದೇನೆ, ಈ ಸರ್ತಿ ಗರುಡ ಬರ್ಲಿಕ್ಕೆ ಅವಕಾಶ ಇಲ್ಲ. ಗರುಡ ಬಾರದಂತೆ ಇರುವ ರುದ್ರದೇವರ ಮತ್ತು ಚತುರ್ಮುಖನ ವರಬಲದಿಂದ ನಾನು ಈ ಪಾಶವನ್ನ ಕಟ್ಟಿದ್ದೇನೆ, ಆದ್ರಿಂದಾಗಿ ಅವನು ಕೂಡ ಬಂದು ಇದನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚತುರ್ಮುಖನ ವರಬಲವನ್ನು ಮೀರುವವರು ಯಾರಿಲ್ಲ, ದೇವತೆಗಳಲ್ಲಂತೂ ಯಾರೂ ಇಲ್ಲ. ಹಾಗಾಗಿ ಏನ್ ಮಾಡುದು ಅನ್ನುವ ರೀತಿಯಲ್ಲಿ ಚಿಂತಾಕ್ರಾಂತರಾಗುವುದಕ್ಕೆ ಬೇಕಾಗುವ
ವ್ಯವಸ್ಥೆಯನ್ನು ಇಂದ್ರಜಿತ್ ಮಾಡಿದ್ದಾನೆ. ಕಪಿಗಳ ಪಾಳಯದಲ್ಲಿ ಏನ್ ಮಾಡುದು ಅನ್ನೋ ಪ್ರಶ್ನೆ ಮಾತ್ರ ಉಳಿದು ಬಿಟ್ಟಿದೆ. ಅದು ಯಾರು ಎಚ್ಚರ ಇದ್ದವರು ಮಾತ್ರ ಅದೇನು ಮುಂದೆ ಹೇಳುತ್ತೆ. ಶರ್ವ ಶಂಭು ವರಾತ್, ಶರ್ವ ಮತ್ತು ಶಂಭು ಇಬ್ಬರ ವರಾತ್, ಶರ್ವಶ್ಚ ಶಂಭುಶ್ಚ ಶರ್ವ ಶಂಭೂ, ತಯೋಃ ವರಾತ್ ಶಂಭು ಶರ್ವ ವರಾತ್, ಶರ್ವ ಶಂಭು ವರಾತ್. ಗರ್ವಿ ವರಾತ್ ಅನ್ನೋದು ಪಂಚಮಿ ಏಕ, ಗರ್ವಿ ನಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ, ಪೂರ್ವವತ್ ವತ್ ಅನ್ನೋದು ಅವ್ಯಯ, ಪೂರ್ವಂ ಇವ ಪೂರ್ವವತ್, ಸರ್ವವಾನರಾನ್ ಸರ್ವೇ ಚ ತೇ ವಾನರಾಶ್ಚ ಸರ್ವವಾನರಾಃ ತಾನ್, ನಾಗಭೋಗೈಹಿ ನಾಗಾನಾಂ ಭೋಗಃ ನಾಗಭೋಗಃ ಅಥವಾ ನಾಗಾನಾಂ ಭೋಗಾಃ ತೈಃ ನಾಗಭೋಗೈಃ. ತೃತೀಯ ಬಹುವಚನ. ದೃಢಂ ಚೆನ್ನಾಗಿ, ಅದು ಕ್ರಿಯಾ ವಿಶೇಷಣ ದ್ವಿತೀಯ ವಿಭಕ್ತಿ ಏಕವಚನ. ಬದ್ಧ್ವಾ ತ್ವಾ ಪ್ರತ್ಯಯಾಂತಮವ್ಯಯಂ. ರಾವಣಂ ದ್ವಿತೀಯ ವಿಭಕ್ತಿ ಏಕವಚನ. ರಾವಣಿಃ ಪುಲ್ಲಿಂಗ ಪ್ರಥಮ ಏಕ ಇಕಾರಾಂತ ಪುಲ್ಲಿಂಗವಾದ ಶಬ್ದ. ಯಯೌ ಯಾ ಪ್ರಾಪಣೆ ಲಿಟ್ ಪ್ರಥಮ ಏಕ. ರಾವಣಿಃ ಯಯೌ ರಾವಣಿರ್ಯಯೌ. ಮತ್ತೆ ರೇಫಾದೇಶ ವಿಸರ್ಗ ಸಂಧಿ. ನಾಗಭೋಗೈರ್ ದೃಢಂ ನಾಗಭೋಗಃ ನಾಗಭೋಗೈಃ ದೃಢಂ ನಾಗಭೋಗೈರ್ ದೃಢಂ. ಮತ್ತೆ ರೇಫಾದೇಶ ವಿಸರ್ಗ ಸಂಧಿ. ನವನಿಧಿಯವ್ರು ಹೇಳಿ. ರಾಕ್ಷಸೇಂದ್ರೋ ಮಹೇಂದ್ರಾರಿಂ ರಾಕ್ಷಸೇಂದ್ರೋ ಮಹೇಂದ್ರಾದಿಂ ಅಭ್ಯನಂದತ್ ಸ್ವನಂದನಂ ಅಭ್ಯನಂದತ್ ಸ್ವನಂದನಂ ಅಭ್ಯನಂದತ್ ಸ್ವನಂದನಂ. ಕೃತಕಾರ್ಯಂ ಮಹಾವೀರ್ಯಂ ಕೃತಕಾರ್ಯಂ ಮಹಾವೀರ್ಯಂ ಕೃತಕಾರ್ಯಂ ಮಹಾವೀರ್ಯಂ. ಪ್ರಶಶಂಸ ಚ ಸಾದರಂ ಪ್ರಶಶಂಸ ಚ ಸಾದರಂ ಪ್ರಶಶಂಸ ಚ ಸಾದರಂ. ಕೆಲವೇ ಗಂಟೆಗಳ ಹಿಂದೆ ಒಂದು ಬಾರಿ ಎಲ್ಲರನ್ನೂ ಮಲಗಿಸಿದ್ದನ್ನ ಇಂದ್ರಜಿತ್ ಮಾಡಿ ಹಿರಿ ಹಿಗ್ಗುವಷ್ಟರಲ್ಲಿ ಮತ್ತೆ ಆ ವರವನ್ನ ಮೀರಿದ ರೀತಿಯಲ್ಲಿ ಕಪಿಗಳು ಎದ್ದಾಗ ಧೃತಿಗೆಡುವ ಸ್ಥಿತಿ ಎದುರಾಳಿಗಳದ್ದು, ಅದರಲ್ಲೂ ರಾವಣಿಯರದ್ದು. ಆದ್ರೆ ಮತ್ತೆ ಅದೇ ಸ್ಥಿತಿಗೆ ಅಂದ್ರೆ ಅದೇ ಪೊಸಿಷನ್ಗೆ ವಾಪಸ್ ಬರುವುದಕ್ಕೆ ಮಾಡಿದ ಪ್ರಯತ್ನದಿಂದ ಸಕ್ಸಸ್ಫುಲ್ ಆಗಿ ಮತ್ತೆ ಕಪಿಗಳನ್ನೆಲ್ಲ ಮಲಗಿಸಿದ ಸ್ಥಿತಿಯನ್ನ ಕಂಡು ರಾವಣಿಯಾದಂತಹ ಇಂದ್ರಜಿತ್ತನ್ನು ಪ್ರಶಂಸ ತುಂಬಾ ಆನಂದಪೂರ್ವಕವಾಗಿ ಹೊಗಳಿದ. ನಾವು ಸೋತ್ವಿ, ಕೈ ತಪ್ಪಿ ಹೋಯ್ತು ಅನ್ನುವಷ್ಟರಲ್ಲಿ ಮತ್ತೆ ಟ್ರ್ಯಾಕಿಗೆ ತಂದಿಟ್ಟಿಯಲ್ವ ಯುದ್ಧವನ್ನ, ನಿನಗೆ ತುಂಬಾ ತುಂಬಾ ನಾನು ಅಭಿನಂದನೆಗಳನ್ನ ಹೇಳಬೇಕು. ಸಾದರಂ ಅತ್ಯಂತ ಆದರಪೂರ್ವಕವಾಗಿ ಅವನನ್ನ ಹೊಗಳಿದ. ಎಲ್ಲ ರಾಕ್ಷಸ ವೀರರ ಮುಂದೆ ಇಂದ್ರಜಿತ್ನಂತ ಮಗ ಒಬ್ಬ ಇದ್ರೆ ಸಾಕು, ನಿಮ್ಮಂತ 1000 ಲಕ್ಷ ಕೋಟಿ ಸೈನ್ಯವು ಕೂಡ ನನಗೆ ಸಮ ಅಲ್ಲ. ಅದರ ಮುಂದೆ ಇಂದ್ರಜಿತ್ನ ತಾಕತ್ತಿನ ಮುಂದೆ, ಅವನಿಗಿರುವ ಮಂತ್ರ ಬಲದ ಮುಂದೆ, ಅವನು ಉಪಯೋಗಿಸುವಂತಹ ತಂತ್ರಗಳ ಹಿಂದೆ ನೀವೆಲ್ಲ ಬಂದು ನಿಲ್ತೀರಿ. ಆದ್ರಿಂದ ಸಾದರಂ ಪ್ರಶಂಸ, ಬಹಳ ಆದರಪೂರ್ವಕವಾಗಿ ಪ್ರಶಂಸೆ ಮಾಡಿದ. ಯಾರು? ರಾವಣ. ರಾಕ್ಷಸೇಂದ್ರ ಮಹೇಂದ್ರಾರಿಂ ಸ್ವನಂದನಂ ಮಹೇಂದ್ರಾರಿಂ ಅಭ್ಯನಂದತ್. ರಾಕ್ಷಸರಿಗೆ ಒಡೆಯನಾದಂತಹ ರಾವಣೇಶ್ವರ ಸ್ವನಂದನಂ ತನ್ನ ಮಗನಾದಂತಹ ಮಹೇಂದ್ರಾರಿಂ ಇಂದ್ರನಲ್ಲಿ ಗೆಲುವನ್ನ ಸಂಪಾದಿಸಿದ ಇಂದ್ರಜಿತ್ತನ್ನು ಅಭ್ಯನಂದತ್ ಬಹಳ ಹೊಗಳಿದನು. ಆನಂದದಿಂದ ಕಣ್ತುಂಬಿಕೊಂಡು ಆತನನ್ನ ಬರಮಾಡಿಕೊಂಡ. ಕೃತಕಾರ್ಯಂ ಮಾಡ್ಬೇಕು, ಕಾರ್ಯಂ ಕೃತಂ ಏನ ಸಹ ಕೃತಕಾರ್ಯ ತಂ ಕೃತಕಾರ್ಯಂ. ಮಹಾವೀರ್ಯಂ ಮಹಚ್ಚ ತತ್ ವೀರ್ಯಂಚ ಮಹಾವೀರ್ಯಂ. ದ್ವಿತೀಯ ವಿಭಕ್ತಿ ಏಕವಚನ. ಪ್ರಶಂಸ ಲಿಟ್ ಪ್ರಥಮ ಏಕ, ಶಾಸು ಅನುಶಿಷ್ಟೌ. ಸಾದರಂ ಆದರೇಣ ಸಹಿತಂ ಸಾದರಂ. ಇದು ಅವ್ಯಯೀಭಾವ ಸಮಾಸ ಆಗಿ ಅವ್ಯಯದ ರೂಪದಲ್ಲೇ ಬಂದು ನಿಲ್ಲುತ್ತೆ. ರಾಕ್ಷಸೇಂದ್ರ ಪುಲ್ಲಿಂಗ ಪ್ರಥಮ ಏಕ, ಮಹೇಂದ್ರಾರಿಂ ದ್ವಿತೀಯ ಏಕ, ಅಭ್ಯನಂದತ್ ಲಂಗ್ ಪ್ರಥಮ ಏಕ, ಸ್ವನಂದನಂ ದ್ವಿತೀಯ ಏಕ, ಕೃತಕಾರ್ಯಂ ದ್ವಿತೀಯ ಏಕ, ಮಹಾವೀರ್ಯಂ ದ್ವಿತೀಯ ಏಕ, ಪ್ರಶಂಸ ಲಿಟ್ ಪ್ರಥಮ ಏಕ, ಸಾದರಂ ಅವ್ಯಯ. ಅಥವಾ ಸಾದರಂ ಹೌದು ಅವ್ಯಯನೇ ಆಗುತ್ತೆ. ಚ ಇತ್ಯಾದಿಗಳೆಲ್ಲ ಅವ್ಯಯ. ಸ್ಮಿತಾ ಅವ್ರು ಹೇಳಿ.
ಜಿಜ್ಞಾಸು ಪುರಿವೃತ್ತಾಂತಂ ಜಿಜ್ಞಾಸು ಪುರಿವೃತ್ತಾಂತಂ ಜಿಜ್ಞಾಸು ಪುರಿವೃತ್ತಾಂತಂ ಪೂರ್ವಂ ಯಾತೋ ವಿಭೀಷಣಃ ಪೂರ್ವಂ ಯಾತೋ ವಿಭೀಷಣಃ ಪೂರ್ವಂ ಯಾತೋ ವಿಭೀಷಣಃ ರಣಭೂಮಿಂ ತದಾ ಪ್ರಾಪ್ತೋ ರಣಭೂಮಿಂ ತದಾ ಪ್ರಾಪ್ತೋ ರಣಭೂಮಿಂ ತದಾ ಪ್ರಾಪ್ತೋ ದದರ್ಶ ಪತಿತಾನ್ ಕಪೀನ್ ದದರ್ಶ ಪತಿತಾನ್ ಕಪೀನ್ ದದರ್ಶ ಪತಿತಾನ್ ಕಪೀನ್ ಲಂಕೆಯಲ್ಲಿ ಏನಾಯಿತು, ಅಲ್ಲಿಯ ಸುದ್ದಿ ಏನು ಅಂತ ತಿಳಿಯ ಬಯಸಿದ ಇಂದ್ರಜಿತ್ತು ನಿಕುಂಭಿಲದಲ್ಲಿ ಯಾಗ ಮಾಡುವುದಕ್ಕೆ ಸಿದ್ಧ ಮಾಡುವ ಮುನ್ನವೇ ಹೊರಟು ಬಿಟ್ಟಿದ್ದ. ಅನ್ಯಾಯದಿಂದ ಯಾವುದನ್ನು ಕೂಡ ಗೆಲ್ಲಿಕ್ಕಾಗುವುದಿಲ್ಲ ಅನ್ನುವ ಸಂಗತಿಯನ್ನು ಹೇಳಲಿಕ್ಕೋಸ್ಕರ ಅವನು ನೋಡಿ ಏನಾಗಿದೆ ಅಂತ ತಿಳಿಲಿಕ್ಕೋಸ್ಕರ ವಿಭೀಷಣ ಯಾತಃ ರಣರಂಗದ ಬದಿಗೆ ಬಂದ. ರಣಭೂಮಿಯನ್ನು ನೋಡಿ ಲೆಕ್ಕಕ್ಕೂ ಕೂಡ ಒಬ್ಬರು ಸಿಗದ ಹಾಗೆ ಎಲ್ಲಾ ಕಪಿಗಳು ಕೂಡ ಪತಿತಾನ್ ಬಿದ್ದಿರುವುದನ್ನ ದೃಷ್ಟ ನೋಡಿ ಆಶ್ಚರ್ಯಪಟ್ಟ. ನೋಡಿ ಸ್ತಬ್ಧನಾದ. ಏನ್ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ನದದರ್ಶ, ಲಂಕೆಯಲ್ಲಿ ಏನಾಗಿದೆ, ಅಲ್ಲಿಯ ಸುದ್ದಿಯ ಬಗೆಗೆ ಕುತೂಹಲದಿಂದ ಜಿಜ್ಞಾಸುವಾಗಿ ಇಂದ್ರಜಿತ್ನ ಆಗಮನಕ್ಕೆ ಪೂರ್ವದಲ್ಲೇ ಬಂದಿದ್ದಾದ್ರಿಂದಾಗಿ ವಿಭೀಷಣನನ್ನ ಕುರಿತು ರಣಭೂಮಿಯನ್ನು ಹೋಗಿ ಸೇರಿದ ಆ ಕಪಿಗಳ ಗುಂಪನ್ನು, ರಾಕ್ಷಸರ ಗುಂಪನ್ನು ಕೇವಲ ಕಂಡ ಅಷ್ಟೇ. ಅದು ಮತ್ತೆ ಮುಂದೆ ಪ್ರಹ್ಲಾದನ ವಿಷಯವನ್ನ ನಿರೂಪಣೆ ಮಾಡುವಾಗ ಅಲ್ಲಿ ಪ್ರಸ್ತುತಗೊಳ್ಳುತ್ತೆ. ಅವನಿಷ್ಟು ಸಣ್ಣ ಹುಡುಗ ಅದನ್ನು ಹೇಗ್ ಮಾಡಿದ ಅಂತ. ವಿಭೀಷಣ ತದಾ ರಣಭೂಮಿಂ ಪ್ರಾಪ್ತ ಸನ್ ಪತಿತಾನ್ ಕಪೀನ್ ದದರ್ಶ. ಆದ್ರೆ ರಣಭೂಮಿಯನ್ನ ಹೋಗಿ ಸೇರಿದ ಕಪಿಗಳೆಲ್ಲರೂ ಕೂಡ ಭಯಾನಕವಾಗಿ ಶತ್ರುಗಳ ಜೊತೆಗೆ ಹೋರಾಡಿಯೇ ಬಿದ್ದಿದ್ದಾರೆ ಅಂತ ಅವನಿಗೆ ಕಾಣಿಸ್ತಿದೆ. ರಣಭೂಮಿಂ ತದಾ ಪ್ರಾಪ್ತ, ರಣಭೂಮಿಯನ್ನು ಸೇರಿಕೊಂಡಂತಹ ವಿಭೀಷಣನು ಪತಿತಾನ್ ಕಪೀನ್ ದದರ್ಶ, ಬಿದ್ದಿರುವ ಕಪಿಗಳ ಗುಂಪನ್ನು ಕಂಡ. ಅವನಿಗೆ ನಿಶ್ಚಯ ಇರಲಿಲ್ಲ ಮುಂದೇನಾಗಬಹುದು ಅಂತ. ಆದ್ರಿಂದ ವಿಭೀಷಣ ಕುತೂಹಲದಿಂದಲೇ ಈ ಇಂದ್ರಜಿತ್ ಇಷ್ಟೆಲ್ಲ ಆರ್ಭಟ ತೋಟಿಕೊಂಡು ಪಾಂಡವರ ಮೇಲೆ ದಾಳಿಯ ಪ್ರಯೋಗ ಮಾಡ್ತಾ ಇದ್ದಾನೆ ಅಂದ್ರೆ ನೀವ್ ಯಾರು ಕೂಡ ಅದಕ್ಕೆ ತಲೆ ಕೆಡಿಸಿಕೊಳ್ಬಾರದು ಅನ್ನುವ ಧೈರ್ಯವನ್ನು ತುಂಬುವುದಕ್ಕಾಗಿ, ಅವರೇ ರಾಜರೇ ಎಲ್ಲ ಹೊರಟೋದ್ರೆ ನಮ್ ಕತೆ ಏನು ಅಂತ ಸಾಮಾನ್ಯ ಜನರು ಅಥವಾ ತುಂಡರಸರು ಗಾಬರಿ ಬೀಳುವಂತೆ ನೀನು ಗಾಬರಿ ಬೀಳಬೇಕಾದ ಅಗತ್ಯ ಇಲ್ಲ. ರಣಭೂಮಿಯಿಂದ ಮುಖ್ಯವಾಗಿ ರಣಭೂಮಿಯನ್ನು ಈಗ ಹನುಮಂತ ರಾಮಭೂಮಿ ಅಂತನೂ ಕರೀತಾನೆ. ಅದನ್ನು ಹೊಂದಿ ನಿಜವಾಗಿ ರಾಮಚಂದ್ರನ ಸೇವೆ ಮಾಡ್ಲಿಕ್ಕೆ ಸಿಕ್ಕಿದ ಅವಕಾಶವನ್ನ ಬಳಸಿಕೊಳ್ಬೇಕು ಅಂತ ವಿಭೀಷಣ ಆಲೋಚಿಸಿದ. ಜಿಜ್ಞಾಸುಹು ಹುಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ, ಪುರಿ ಸಪ್ತಮಿ ಏಕ, ಪೂಹು ಪುರೋ ಪುರಃ ಪುರಿ ಪುರೋಹ ಪೂರ್ಷು, ವೃತ್ತಾಂತಂ ತಪ್ರತ್ಯಂತ ವೃತ್ತಾಂತಃ ಪುಲ್ಲಿಂಗ ದ್ವಿತೀಯ ಏಕ, ಪೂರ್ವಂ ದ್ವಿತೀಯ ಏಕ, ಯಾತಃ ಪುಲ್ಲಿಂಗ ಪ್ರಥಮ ಏಕ, ತಪ್ರತ್ಯಂತ ಬಾತು ಶಬ್ದ, ವಿಭೀಷಣ ಅಕಾರಾಂತ ಪುಲ್ಲಿಂಗ ಪ್ರಥಮ ಏಕ, ರಣಭೂಮಿಂ ದ್ವಿತೀಯ ಏಕ, ತದಾ ಅವ್ಯಯ, ದದರ್ಶ ಲಿಟ್ ಪ್ರಥಮ ಏಕ, ಪತಿತಾನ್ ಕಪೀನ್ ದ್ವಿತೀಯ ಬಹು. ಮುಂದಿನ ಶ್ಲೋಕ ಯಾರು ಹೇಳ್ತೀರಿ? ಅರ್ಚನಾ ಅವರು ಹೇಳಿ. ಅಪಶ್ಯನ್ನುತ್ಥಿತಂ ಕಂಚಿತ್, अपश्यन्युत्थितं कञ्चित्, अपश्यन्युत्यन्त कञ्चित्, ರಾತ್ರ್ಯಾಂ ರಾತ್ರಿಚರೇಶ್ವರ,
रात्र्यां रात्रिचरेश्वर रात्र्यां रात्रिचरेश्वर कोत्रा विपन्न इत्युच्चैः कोत्रा विपिन्न इत्युच्चैः कोत्रा विपिन्न इत्युच्चैः उवाच जलदस्वनः उवाच जलदस्वन उवाच जलदस्वन रात्र्याम् उत्थितं कञ्चित् अपश्यन् ರಾತ್ರಿಚರೇಶ್ವರಃ ರಾತ್ರಿಚರರ ಅಂದ್ರೆ ರಾಕ್ಷಸರು, ಅವರಲ್ಲಿ ಒಡೆಯನಾದಂತ ವಿಭೀಷಣ ಆ ರಾತ್ರಿಯಲ್ಲಿ ಕಂಚಿತ್ ಉತ್ಥಿತಂ ಅಪಶ್ಯತ್, ಯಾರನ್ನೂ ಒಬ್ಬನನ್ನು ಕೂಡ ಕಮಪಿ ಯಾರನ್ನೂ ಕೂಡ ಉತ್ಥಿತಂ ನ ಅಪಶ್ಯತ್. ಅಪಶ್ಯನ್ ಅಂದ್ರೆ ನೋಡದೆ, ಪಶ್ಯನ್ ಅಂದ್ರೆ ನೋಡುತ್ತಾ, ಅಪಶ್ಯನ್ ಅಂದ್ರೆ ನೋಡದೆ ಜೋರಾಗಿ ಕೋ ಅತ್ರ ಅವಿಪನ್ನಃ, ಯಾರಿಗಿಲ್ಲೇನು ತೊಂದರೆ ಆಗಿಲ್ಲ ದಯವಿಟ್ಟು ಹೇಳಿ ಅಂತ ಇತ್ಯುಚ್ಚೈಹಿ ಜಲದಸ್ವನಃ ಉವಾಚ. ಜಲದಸ್ವನಃ ಗಂಭೀರವಾದ ಮೇಘ ಗಂಭೀರವಾದ ನಾದದಿಂದ ಜೋರಾಗಿ ಎಲ್ಲ ಬಿದ್ದು ಹೋಗಿರುವ ಕಪಿವೀರರ ನಡುವೆ ಯಾರದ್ದಾದ್ರೂ ಕಿವಿ ನೆಟ್ಟಗಿದ್ದು ನನ್ನ ಮಾತಿಗೆ ಒಗೊಟ್ಟು ಎದ್ದು ನಿಂತ್ರೆ ಒಂದಿಷ್ಟು ಮುಂದಿನ ಕಾರ್ಯಕ್ಕೆ ಏನು ಸಿದ್ಧತೆ ಮಾಡಬಹುದು, ಉಳಿದವರನ್ನ ಉಳಿಸ್ಬೇಕಾದ್ರೆ ಒಬ್ಬರಾದ್ರೂ ಉಳಿದಿರ್ಬೇಕಲ್ವಾ ಅನ್ನುವುದಕ್ಕೋಸ್ಕರ ಜೋರಾಗಿ ಕೂಗಿಕೊಂಡ. ಕಂಚಿತ್ ಅಪಿ ಅಪಶ್ಯನ್, ಯಾರೊಬ್ಬನನ್ನೂ ಕಾಣದೆ ರಾತ್ರಿಚರೇಶ್ವರ ರಾತ್ರಿಚರರಲ್ಲಿ ಒಡೆಯನಾದ ವಿಭೀಷಣ ಯಾರಾದ್ರೂ ಎದ್ದಿದ್ದೀರಾ ಅಂತ ಜೋರಾಗಿ ಕೂಗಿಕೊಂಡ. ಅಪಶ್ಯನ್ ಶತ್ರು ಪ್ರತ್ಯಯಂತವಾದ ಶಬ್ದ. ನ ಪಶ್ಯನ್ ಅಪಶ್ಯನ್, ಅಪಶ್ಯನ್ ಉತ್ಥಿತಂ ಅಪಶ್ಯನ್ನುತ್ಥಿತಂ ನಮುಡಾಗಮ ಸಂಧಿ. ಉತ್ಥಿತಂ ತಪ್ರತ್ಯಯಾಂತ ಶಬ್ದ ದ್ವಿತೀಯ ಏಕ, ಕಂಚಿತ್ ಅವ್ಯಯ, ರಾತ್ರ್ಯಾಂ ಸಪ್ತಮಿ ಏಕ, ರಾತ್ರಿಚರೇಶ್ವರಃ ರಾತ್ರೌ ಚರಂತೀತಿ ರಾತ್ರಿಚರಾಃ, ರಾತ್ರಿಚರೇಷು ಈಶ್ವರಃ ರಾತ್ರಿಚರೇಶ್ವರಃ ಪುಲ್ಲಿಂಗ ಪ್ರಥಮ ಏಕ. ಕೋ ಅತ್ರ ಕೋತ್ರ ಪೂರ್ವರೂಪ ಸಂಧಿ. ಅತ್ರ ಅವಿಪನ್ನಃ ಅತ್ರಾವಿಪನ್ನಃ ಸವರ್ಣ ದೀರ್ಘ ಸಂಧಿ. ಅವಿಪನ್ನಃ ತಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಇತಿ ಅವ್ಯಯ. ಉಚ್ಚೈಃ ಅವ್ಯಯ. ಉವಾಚ ಲಿಟ್ ಪ್ರಥಮ ಏಕ. ಜಲದಸ್ವನಃ ಜಲದಸ್ಯ ಸ್ವನಃ ಇವ ಸ್ವನಃ ಜಲದಸ್ವನಃ, ಮೋಡದ ಸ್ವರದಂತೆ ಸ್ವರವುಳ್ಳ ಯಾರು? ರಾತ್ರಿಚರೇಶ್ವರನಾದ ವಿಭೀಷಣ. ವಿಭೀಷಣ ಎಲ್ಲರನ್ನ ಕುರಿತು ಕಪಿಗಳ ರಾಶಿಯಲ್ಲಿ ಎದ್ದಿದ್ದಾರೋ ಯಾರಾದ್ರೂ ಅನ್ನುವ ಪ್ರಶ್ನೆಯನ್ನ ಕೇಳಿದ. ಅದಕ್ಕೆ ಯಾರು ಉತ್ತರ ಕೊಟ್ರು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿ ಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.